ನಿನ್ನೆ ಶೆಟ್ರಂಗಡಿಲಿ ಅಕ್ಕಿ ಬೇಳೆ ಎಣ್ಣೆ ತಂದಿದ್ದೆ, 530 ರೂಪಾಯಿ ಆಗಿದೆ. ಫಸ್ಟ್ ಹೋಗಿ ಕೊಟ್ಬಾ ಇದ್ರಲ್ಲಿ. ಸರಿ. ಹೋಗು. ಅಪ್ಪ, ನಮ್ಮ ಮಾರ್ಕೆಟಲ್ಲಿ ರಂಗಪ್ಪಜ್ಜ ಅಂತ ಒಬ್ರಿದ್ದಾರೆ. ಅವ್ರಿಗೂ 2 ವರ್ಷದಿಂದ ಹಿಂಗೆ ಆಗಿತ್ತಂತೆ ಕಾಲು. ಅವಾಗ ಇದೇ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದಂತೆ ಒಂದು 3 ತಿಂಗಳು. ಇವಾಗ ಪರವಾಗಿಲ್ಲಪ್ಪ, ಸ್ಟ್ಯಾಂಡ್ ಹಿಡ್ಕೊಂಡಾದ್ರೂ ನಡೀತಾರೆ. ಅದಕ್ಕೆ ನಾನು ಅದೇ ಎಣ್ಣೆ ತಂದ್ಬಿಟ್ಟೆ. 300 ರೂಪಾಯಿ 200 ml. ಸರಿ, ಹಚ್ತೀನಿ. ನೀನಕ್ಕೆ ಹಚ್ತೀಯೋ? ನಿಮ್ಮಮ್ಮ ಹಚ್ತಾಳ್ ಬಿಡು. ಯಾಕೆ ನಾನು ಹಚ್ಚಬಾರ್ದಾ? ಮಗ ತಂದೆ ಕಾಲು ಮುಟ್ಟಿದ್ರೆ ಏನಾಗುತ್ತೆ? ಸುಮ್ನೆ ಮಲ್ಕೊಳ್ಳಿ ಅಪ್ಪ ನೀವು. ಈ ಕಾಲು ನಮ್ಮ ಸಂಸಾರದ ಭಾರಣ ಹೊತ್ತಿರೋ ಕಾಲು. ಈ ಕಾಲು ನಮ್ಮ ಜೀವನದ ಬಂಡಿನ ನಿರಂತರವಾಗಿ ಎಳೆದಿರೋ ಕಾಲು. ಬರೀ 1 ವಾರ ಕೆಲ್ಸಕ್ಕೆ ಹೋಗಿರೋ ನನಗೆ ಇಷ್ಟೊಂದು ಸುಸ್ತಾಗ್ತಿದೆ. ಇನ್ನು 30 ವರ್ಷ ಕಷ್ಟಪಟ್ಟಿರೋ ಈ ಕಾಲುಗಳು ಅದೆಷ್ಟು ದಣದಿರ್ಬೇಡ. ಅದಕ್ಕೆ ಈ ಕಾಲುಗಳು ಈಗ ಹೀಗೆ ಮಲಗಿರೋದು. ನಮ್ಮನ್ನ ಸಾಕೋಕೆ ಈ 30 ವರ್ಷ ನೀವು ಅದೆಷ್ಟು ಕಷ್ಟ ಅನುಭವಿಸಿರ್ಬೇಡ, ಅದೆಷ್ಟು ಅವಮಾನ ಎದುರಿಸಿರ್ಬೇಡಪ್ಪ. ಆದ್ರೂ ನೀವು ಒಂದಿನೂ ನಮ್ಮ ಮುಂದೆ ಯಾವ ನೋವನ್ನು ತೋರಿಸ್ಕೊಳ್ಳದೆ ನಗನಗ್ತಾ ಇದ್ರಿ. ಯಾವುದಕ್ಕೂ ಕಡಿಮೆ ಮಾಡದೆ ನನ್ನ ಒಬ್ಬ ರಾಜ್ಕುಮಾರನ್ ತರ ಬೆಳೆಸಿದ್ರಿ. ಯಾರ ಮುಂದೆನೂ ಕೈ ಜಾಸ್ತಿ ನನ್ನ ಒಬ್ಬ ಸ್ವಾಭಿಮಾನಿ ತರ ಸಾಕಿದ್ರಿ. ಮುಂದೆನೂ